ವೀಕ್ಷಕರೇ, ನೇಸ್ವರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಡೆತಾ ಇದೆ. ಏನಂತಂದ್ರೆ ಶೋಭಾ ಕರಂದ್ಲಾಜೆ ಎಲ್ಲೇ ಹೋಗ್ಲಿ ಅಪೋಸಿಷನ್ ಎದುರಾಗ್ತಾ ಇದೆ. ಜೊತೆಗೆ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಪೋಸ್ಟ್ ಕಾರ್ಡ್ ಅಭಿಯಾನ ಆಯಿತು, ಗೋ ಬ್ಯಾಕ್ ಅಭಿಯಾನ ಆಯಿತು. ಆದರೆ ಇದ್ರ ಹಿಂದೆ ಇರತಕ್ಕಂಥವ್ರು ಯಾರು? ನಿಜವಾಗ್ಲೂ ಶೋಭಾ ಅವ್ರನ್ನೇ ಕುರಿತು ಮತದಾರರು ಮಾಡ್ತಿದ್ದಾರಾ, ಅಥವಾ ಶೋಭಾ ಅವ್ರನ್ನ ಬಿ ಫಾರಂ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಕಾಣದ ಕೈಗಳು ಯಾವುದಾದ್ರೂ ಅಲ್ಲಿ ಅಭಿಯಾನವನ್ನು ಮಾಡಿಸ್ತಾ ಇದ್ದಾರಾ? ಎಲ್ಲವನ್ನ ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರ, ಏನಂದ್ರೆ ಶೋಭಾ ಕರಂದ್ಲಾಜೆ ಅವರು ನಿಜವಾದ ಸತ್ಯ ಒಂದು ರೀತಿಯಲ್ಲಿ ಆ ಮತದಾರರು ಏನು ಮಾಡ್ತಿದ್ದಾರೆ ಅದನ್ನ ಇಲ್ಲ ಅವ್ರು ಮಾಡ್ತಿರೋದು ಫೇಕ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದ್ರೆ ಶೋಭಾ ಕರಂದ್ಲಾಜೆ ಕೂಡ ಇಡೀ 5 ವರ್ಷದಲ್ಲಿ 100 ದಿವಸ ಕೂಡ ಆ ಕ್ಷೇತ್ರದಲ್ಲಿ ಇದ್ದಾರೋ ಸುತ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆ ಕ್ಷೇತ್ರದ ಹಳ್ಳಿ ಭೇಟಿ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಚುನಾವಣೆ ಬಂದ ನಂತರ ಮಾತ್ರ ಉಡುಪಿ ಚಿಕ್ಕಮಗಳೂರು ಟಿಕಾಣಿ ಮುಡಿ ಸೌಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಏನಾದ್ರು ನೀವು ಕೇಂದ್ರದಿಂದ ಅಭಿವೃದ್ಧಿ ಕಾರ್ಯ ಮಾಡಿದ್ದೀರಾ ಅಂದ್ರೆ ನಾನ್ ಕಾಂಟ್ರಾಕ್ಟರ್ ಮುಖ ನೋಡಿಲ್ಲ, ನಾನ್ ಕಾಂಟ್ರಾಕ್ಟರ್ ಜೊತೆ ಮೀಗಲ್ ಆಗಿಲ್ಲ. ಅಲ್ಲ, ನೀವು ಕಾಂಟ್ರಾಕ್ಟರ್ ಜೊತೆ ಮೀಗಲ್ ಆಗಿದ್ದೀರಾ ಇಲ್ವಾ ಅದು ನಮ್ಮ ಪ್ರಶ್ನೆ ಅಲ್ಲ. ನೀವು ಉಡುಪಿ ಚಿಕ್ಕಮಗಳೂರು ಏನ್ ಮಾಡಿದ್ದೀರಾ ಅದು ನಮ್ಮ ಪ್ರಶ್ನೆ. ಯಾಕೆ ನೀವು ಕಾಂಟ್ರಾಕ್ಟರ್ ಕಮಿಷನ್ ತಗೊಳ್ಳಿಲ್ವಾ? ಕಾಂಟ್ರಾಕ್ಟರ್ ಜೊತೆ ನೀವು ಮೀಗಲ್ ಆಗಿದ್ರಾ ಇಲ್ವಾ ಅದು ಜನರಿಗೆ ಗೊತ್ತಿಲ್ಲ, ಅಥವಾ ಮತದಾರರಿಗೆ ಗೊತ್ತಿಲ್ಲ. ಇಲ್ಲಿ ಗೊತ್ತಿರೋದೇನು, ನೀವೇನು ಕೆಲಸ ಮಾಡಿದ್ರಿ, ನಿಮ್ಮ ಇದರಲ್ಲಿ ನೀವು ನಿಮ್ಮ ಅವಧಿಯಲ್ಲಿ ನೀವು ಮಾಡಿದಂಥ ಕೆಲಸಗಳೇನು ಹೇಳಿ. ಇದು ಜನರಿಗೆ ಬೇಕಾಗಿರ್ತಕ್ಕಂಥ ಮತದಾರನಿಗೆ ಬೇಕಾಗಿರ್ತಕ್ಕಂಥದ್ದು. ಅದನ್ನು ಕೇಳಿದರೆ ನೀವು ಹೇಳಿ ನಾನು ಯಾರು ಕಾಂಟ್ರಾಕ್ಟರ್ 1 ಪೈಸೆ ತಗೊಂಡಿಲ್ಲ, ಅಷ್ಟು ಆನೆಸ್ಟ್ ಆಗಿದ್ದೇನೆ. ಇಲ್ಲಿ ಆನೆಸ್ಟ್ ವಿಚಾರ ಇಲ್ಲ. ಯಾಕೆಂತಂದ್ರೆ ಅವರು ಎಷ್ಟು ಕಮಿಷನ್ ತಗೊಂಡ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ. ಆದರೆ ಜನರಿಗೆ ಬೇಕಾಗಿರೋಂಥ ರಸ್ತೆ ಆಗಿದೆಯಾ, ನೀವು ಕಮಿಷನ್ ತಗೊಂಡಿದ್ದೀರೋ ಬಿಟ್ಟಿರೋ ಅದು ಸೆಕೆಂಡ್ರಿ. ಆದರೆ ಜನರಿಗೆ ಬೇಕಾದಂಥ ರಸ್ತೆ ಆಗಿದೆಯಾ, ಸೇತುವೆ ಆಗಿದೆಯಾ, ಸಾಮಾನ್ಯರಿಗೆ ಬೇಕಾದಂಥ ವ್ಯವಸ್ಥೆ ಆಗಿದೆಯಾ, ಇದು ಮತದಾರನಿಗೆ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಅದನ್ನೇ ಮತದಾರ ಕೇಳ್ತಾ ಇರ್ತಕ್ಕಂಥದ್ದು ಶೋಭಾ ಅವ್ರ ಹತ್ರ. ನೀವೇನು ಮಾಡಿದ್ದೀರಾ ಹೇಳಿ ಅಂತ. ಯಾಕೆಂತಂದ್ರೆ ಶೋಭಾ ಅವರು ತನ್ನೂರಿಗೆ ಏನು ಮಾಡಲಿಲ್ಲ. ತನ್ನ ಕ್ಷೇತ್ರ ತಾನು MP ಆದ್ರಿ, ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ತನ್ನೂರಿಗೆ ಒಂದು ಬಸ್ ನಿಲ್ದಾಣವನ್ನು ತರಲಿಕ್ಕಾಗಿರಲಿಲ್ಲ. ತನ್ನ ಊರಿಗೆ ಏನು ಮಾಡದಿರ್ತಕ್ಕಂಥ ಶೋಭಾ ಅವರು ದಕ್ಷಿಣ ಕನ್ನಡವನ್ನು ಬಿಟ್ಟು ಉಡುಪಿಗೆ ಹೋಗಿ ಉಡುಪಿಯಲ್ಲಿ ನಿಂತು ಗೆಲ್ತಾರೆ, ಇನ್ನು ಅಲ್ಲೇನಾದರೂ ಮಾಡ್ತಾರ ಅಂತ ಅದು ಏನು ಹೇಳ್ತಾರಲ್ಲ ಹಾಗಾಗ್ತದೆ. ಪುತ್ತೂರಲ್ಲೇ ಏನು ಮಾಡದೇ ಇರ್ತಕ್ಕಂಥವ್ರು ಉಡುಪಿಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ? ಇವರು ಏನು ಮಾಡಲ್ಲ, ಇದು ಸತ್ಯ. ಇದರಲ್ಲೇನು ಅನುಮಾನ ಇಲ್ಲ. ನಂತರ ನಾವು ಮುಂದಕ್ಕೆ ಹೋದರೆ ಈ ಅಭಿಯಾನಗಳ ಹಿಂದೆ ಕೇವಲ ಇದಕ್ಕೋಸ್ಕರನೇ ಶೋಭಾ ಏನು ಮಾಡಿಲ್ಲ, ಶೋಭಾ ಅವರೇನು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಶೋಭಾ ಅವ್ರ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆಯಾ ಅಂದರೆ ಖಂಡಿತ ಇಲ್ಲ. ಇದರ ಹಿಂದೆ ಕಾಣದ ಕೈ ಒಂದಿದೆ, ಆ ಕೈಯಲ್ಲಿ ಅಲ್ಗಾಡಿಸ್ತಾ ಇದೆ. ಶೋಭಾ ಅವರಿಂದ ಒಂದು ಕಾಣದ ಕೈ ಇದೆ, ಆ ಕೈ ಅಲ್ಲಿ ಅವ್ರನ್ನ ಆಟ ಆಡಿಸ್ತಾ ಇದೆ. ಶೋಭಾ ಅವರಿಗೆ ಟಿಕೆಟ್ ತಪ್ಪಿಸ್ಲಿಕ್ಕೆ ಒಂದು ಮೆಗಾ ಪ್ಲಾನ್ ತಂತ್ರಗಾರಿಕೆಯನ್ನು ನಡೆದಿದೆ. ಆ ತಂತ್ರಗಾರಿಕೆ ಭಾಗವಾಗಿ ಶೋಭಾ ಗೋ ಬ್ಯಾಕ್ ಅಭಿಯಾನ, ಶೋಭಾಗೆ ಪೋಸ್ಟ್ ಕಾರ್ಡ್ ಚಳವಳಿ ಇವೆರಡು ಸ್ಟಾರ್ಟ್ ಆಗಿದೆ. ಜೊತೆಗೆ ಅಷ್ಟೇ ಅಲ್ಲ, ಓದಲ್ಲೆಲ್ಲ ಗಲಾಟೆಗಳಾಗ್ತಾ ಇದೆ, ಓದಲ್ಲೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಓದಲ್ಲೆಲ್ಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಶೋಭನ ವಿರುದ್ಧ. ಇದಕ್ಕೆ ಕಾರಣ ಏನಂತಂದ್ರೆ ಅಲ್ಲಿಯ ಆ ಭಾಗದ ಒಬ್ಬ ದೊಡ್ಡ ನಾಯಕ ಇವರ ಹಿಂದೆ ನಿಂತು ಆಟವನ್ನು ಆಡ್ತಿದ್ದಾರೆ. ಆದ್ರೆ ಅವ್ರು ಯಾರು, ಯಾಕೆ ಆಟ ಆಡ್ತಾ ಇದ್ದಾರೆ ಅಂದ್ರೆ ಅದು ಬೇರೆ ಯಾರು ಅಲ್ಲ, ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ CT ರವಿ. CT ರವಿ ಅವರಿಗೆ ಶೋಭಾ ಅವರಿಗೆ ಬಿ ಫಾರಂ ಕೊಡೋದು ಇಷ್ಟ ಇಲ್ಲ. ಆ ಕಾರಣಕ್ಕೆ ಅಲ್ಲಿ ಶೋಭಾ ಅವರು ಏನೂ ಮಾಡಿಲ್ಲ, ಜೊತೆಗೆ ಶೋಭಾ ಏನು ಮಾಡಿಲ್ಲ, ಅದೇ ಸುಳ್ಳೇನು ಹೇಳ್ತಾ ಇಲ್ಲ ಅವರು, ಅದು ಸತ್ಯನೇ. ಆದರೂ ಕೂಡ ಶೋಭಾ ಅವರಿಂದ ಕಾರ್ಯಕರ್ತರನ್ನ ಬಿಟ್ಟಿದ್ದಾರೆ. ಹಾಗಾಗಿ ಶೋಭಾ ಅವರು ಇಲ್ಲೇ ಹೋದ್ರು ಗಲಾಟೆ ಆಗ್ತದೆ, ಗಲ್ಬುಗಳಾಗ್ತದೆ, ಇಲ್ಲೇ ಹೋದ್ರು ಕಾರ್ಯಕರ್ತರು ಪ್ರಶ್ನೆಯನ್ನ ಮಾಡ್ತಾರೆ. ನೀವೇನು ಮಾಡಿದ್ದೀರಾ, ಎಷ್ಟು ದಿವಸ ಆಯಿತು ಬಂದು ಕ್ಷೇತ್ರಕ್ಕೆ, ಈಗ ಬಂದಿದ್ದೀರಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ಯಡಿಯೂರಪ್ಪ ಅಂತಿಮವಾಗಿ ಕ್ಷೇತ್ರಕ್ಕೆ ಎಂಟ್ರಿ ಆಗಿದ್ದಾರೆ. ಅಂತಿಮವಾಗಿ ಚಿಕ್ಕಮಗಳೂರು ಮತ್ತೆ ಉಡುಪಿ ನಾಯಕರುಗಳನ್ನು ಭೇಟಿಯಾಗಿ ಶೋಭಾ ಅವರೇ ನಿಲ್ತಾರೆ. ಇದನ್ನು ಯಾರು ಮಾಡ್ತಾ ಇದ್ದಾರೆ ನಂಗೆ ಗೊತ್ತಿದೆ, ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತೀನಿ ಅನ್ನೋ ಒಂದು ವಿಚಾರವನ್ನು ಜನರ ಮತದಾರರ ಮುಂದೆ ಅಥವಾ ಕಾರ್ಯಕರ್ತರ ಮುಂದೆ ಇಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಇಲ್ಲಿ ಒಂದು ವಿಚಾರ ಏನಂದ್ರೆ CT ರವಿ ಅವರು ಇದೇ ಯಡಿಯೂರಪ್ಪನ ವಿರುದ್ಧ ನಿಂತು ಯಡಿಯೂರಪ್ಪನ ವಿರುದ್ಧ ಮಾತನಾಡಿ ಕಳೆದ ವಿಧಾನಸಭೆಯಲ್ಲಿ ಸೋಲನ್ನು ಉಂಟರು. ಯಾಕೆಂದ್ರೆ CT ರವಿ ಆ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರು ನಿರ್ಣಾಯಕ, ಅದು ಗೊತ್ತಿದ್ರೂ ಕೂಡ CT ರವಿ ಅವರು ಯಡಿಯೂರಪ್ಪನ ವಿರುದ್ಧ
ಅವಹೇಳನಕಾರಿಯಾಗಿ ಮಾತನಾಡಿದರು. ಅದನ್ನು ತಮ್ಮಯ್ಯ ಅವರು ಪ್ಲಸ್ ಮಾಡ್ಕೊಂಡು ಚುನಾವಣೆಯಲ್ಲಿ ಕಳೆದ ಬಾರಿ ವಿಧಾನಸಭೆಯಲ್ಲಿ ಗೆದ್ದರು. ಹಾಗಾಗಿ ಈಗ ಯಡಿಯೂರಪ್ಪ ಎಂಟ್ರಿ ಆಗಿದ್ದಾರೆ. ಬಟ್ ಯಡಿಯೂರಪ್ಪನ ಎಂಟ್ರಿ ಎಷ್ಟರ ಮಟ್ಟಿಗೆ ಶೋಭಾ ಅವರಿಗೆ ಶಕ್ತಿ ತುಂಬುತ್ತೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಟಿಕೆಟ್ ಕೊಡಿಸೋಲ್ಲಿ. ಯಾಕೆಂತಂದರೆ ಈಗ ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ತುಂಬ ಸ್ಟ್ರಾಂಗ್ ಇದ್ರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಯಡಿಯೂರಪ್ಪ ಸ್ಟ್ರಾಂಗ್ ಇಲ್ಲ. ಯಡಿಯೂರಪ್ಪ ತನ್ನ ವರ್ಚಸ್ಸಿಂದ ತನ್ನ ಮಗನನ್ನ ಅಧ್ಯಕ್ಷರನ್ನು ಮಾಡಿಸಿದ್ದೀನಿ ಅಂದರೆ ಅದು ಅಪ್ಪಟ ಸುಳ್ಳು. ಮತ್ತು ಕುಮಾರಸ್ವಾಮಿ ಯಾರನ್ನ ಅಧ್ಯಕ್ಷರು ಮತ್ತು ಯಾರನ್ನ ವಿರೋಧ ಪಕ್ಷದ ನಾಯಕನಾಗಿ ಮಾಡಬೇಕು ಅಂತ ಹೇಳಿದ್ರು ಅವರನ್ನ ಬಿಜೆಪಿ ಹೈಕಮಾಂಡ್ ಅಧ್ಯಕ್ಷ ಮತ್ತೆ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದೆ. ಹೈಕಮಾಂಡ್ ಮಟ್ಟದಲ್ಲಿ ಯಡಿಯೂರಪ್ಪಕ್ಕಿಂತ ಸಂತೋಷ್ ಬಣ ಮೇಲ್ಗೈನ ಸಾಧಿಸುತ್ತೆ. ಹಾಗಾಗಿ ಇದು ನಿಜಕ್ಕೂ ಕುತೂಹಲವನ್ನು ಕೆಳಿಸಿದೆ. ಈ ಬಾರಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಗುತ್ತಾ, ಅಥವಾ ಸಿ.ಟಿ. ರವಿ ಅವರಿಗೆ ಟಿಕೆಟ್ ಸಿಗುತ್ತಾ, ಅಥವಾ ಪ್ರಮೋದ್ ಮುದ್ವರಾಜ್ ಅವರಿಗೆ ಟಿಕೆಟ್ ಸಿಗುತ್ತಾ? ಇದು ನಿಜವಾಗಲೂ ಒಂದು ರೀತಿ $1,000,000 ಪ್ರಶ್ನೆಗಳಾಗಿದ್ದಾವೆ. ಸೊ ನೋಡೋಣ, ಇನ್ನೇನು ಸ್ವಲ್ಪ ದಿವಸದಲ್ಲೇ ಟಿಕೆಟ್ ಅನೌನ್ಸ್ ಆಗುತ್ತೆ. ಸಿ.ಟಿ. ರವಿ ಅವರು ಯಾವ ಥರ ಅಂದರೆ ಅವರು ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ತಂದೆ ಆದಂಥ ಒಂದು ಹಿಡಿತವನ್ನು ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಯಾರು ಪ್ರಭಾವಿ ಶೋಭನಾ ಅಥವಾ ಯಡಿಯೂರಪ್ಪ ಅವರ ಅಥವಾ ಸಿ.ಟಿ. ರವಿ ಅವರ ಯಾರು ಪ್ರಭಾವಿ ಅನ್ನೋದನ್ನು ಇನ್ನು ಸ್ವಲ್ಪ ದಿವಸದಲ್ಲೇ ಗೊತ್ತಾಗ್ತದೆ. ಒಂದು ವೇಳೆ ಶೋಭಾ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಸಿ.ಟಿ. ರವಿ ಬಿಜೆಪಿಯಲ್ಲಿ ಶೂನ್ಯ ಅಂತಿಂತೂ ಕನ್ಫರ್ಮ್ ಆಗುತ್ತೆ. ಒಂದು ವೇಳೆ ಸಿ.ಟಿ. ರವಿ ಅವರು ಟಿಕೆಟ್ ತಗೊಂಡ್ರೆ ಶೋಭಾ ಅವರು ಮಂತ್ರಿಯಾಗಿ ಒಂದು ಬಿ ಫಾರ್ಮ್ ತಗೊಳ್ಳಿಕ್ಕಾಗಲಿಲ್ಲ ಅಂದಮೇಲೆ ಅವರು ಹೈಕಮಾಂಡ್ ಮಟ್ಟದಲ್ಲಿ ಏನೂ ಪ್ರಭಾವವನ್ನು ಹೊಂದಿಲ್ಲ ಅನ್ನೋ ಒಂದು ಸಂದೇಶ ರವಾನೆಯಾಗುತ್ತೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಯಾರಿಗೆ ಕೊಟ್ಟರೆ ಉತ್ತಮ, ಯಾರಿಗೆ ಕೊಟ್ಟರೆ ಚುನಾವಣೆಯನ್ನು ಗೆಲ್ತಾರೆ, ಸಿ.ಟಿ. ರವಿ ಸೋಪೆಸ್ಟ, ಪ್ರಮೋದ್ ಮುದ್ವರಾಜ್ ಬೆಟ್ರ ಅಥವಾ ಶೋಭಾ ಕರಂದ್ಲಾಜೆ ಉತ್ತಮನ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.